ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ. ಇವತ್ತು ನಿಮ್ಗೆ ರೆಡಿ ಟು ವೇರ್ ಸಾರಿ ಇರ್ತಾವಲ್ಲ, ಆ ಥರ ಮಕ್ಕಳಿಗೆ ಯಾವ ಥರ ಸಾರಿ ಲೆಹಂಗಾ ಹೊಲಿಬೇಕಂತ ಹೇಳ್ಕೊಡ್ತೀನಿ ನಿಮ್ಗೆ. ಸೇಮ್ ಅದನ್ನು ಹಾಕೊಂಡಾಗ ಸಾರಿ ವೇರ್ ಮಾಡಿದಾರ ಗೊತ್ತಿನ ಅನ್ನಿಸ್ಬೇಕು. ಆ ಥರ ಸಣ್ಣ ಮಕ್ಕಳಿಗೆ ಯಾವ ಥರ ಸ್ಟಿಚ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಹಂಗೆ ನಿಮ್ಗೆ ಇದ್ರಾಗ ಈ ಥರ ನಿಮ್ಗೆ ದೊಡ್ಡವ್ರಿಗೂ ಹಾಕೊಳ್ಳೋ ಇಂಟ್ರೆಸ್ಟ್ ಇತ್ತಂದ್ರೆ ಮುಂದೆ ದೊಡ್ಡ ಸೈಜ್ನು ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಈಗ 4 ರಿಂದ 5 ವರ್ಷದ ಮಕ್ಕಳಿಗೆ ಯಾವ ರೀತಿ ಸ್ಟಿಚ್ ಮಾಡ್ಬೇಕನ್ನೋದು ಹೇಳ್ಕೊಡ್ತಾನು. ಈ ಥರ ಐತಿ ಸಾರಿ, ಪಲ್ಲು ಏನೈತಿ ಈ ಥರ ಐತಿ. ಬಾರ್ಡ್ರ್ ಸ್ವಲ್ಪ ಸಣ್ಣದೈತಿ. ಈಗೆಲ್ಲ ಪ್ಯಾಷನ್ ಬಾರ್ಡ್ರ್ ದೊಡ್ಡ ಇರೋದವು. ಇದೊಂದು 10-15 ವರ್ಷದ ಹಿಂದಿಂದು ಸ್ಯಾರಿ ಇದು. ಫಸ್ಟ್ ನಾವೇನು ಮಾಡ್ಬೇಕಿದ್ರಾಗ, ನಮಗೆ ಎರಡು ಕಡೆ ಬಾರ್ಡ್ರ್ ಸಿಗಂಗಿಲ್ಲ. ಹಾಗಾಗಿ ನಮಗೆ ಈ ಕಡೆ ಒಂದ ಕಡೆನ ಬಾರ್ಡ್ರ್ ಸಿಗ್ತತಿ. ಯಾಕಂದ್ರೆ ಲೆಂತ್ ಜಾಸ್ತಿ ಆಕತ್ತಲ್ಲ ಸಣ್ಣ ಮಕ್ಕಳಿಗೆ. ಇದ್ರಾಗ ನಾವು ಅರ್ಧ ಕಟ್ ಮಾಡ್ಕೋಬೇಕಾಕತಿ. ಲೆಂತ್ ನೋಡ್ಕೊಂಡು ಕಟ್ ಮಾಡ್ಬೇಕಾಕತಿ. ಮೆಜರ್ಮೆಂಟ್ ಸ್ಕ್ರೀನ್ ಮೇಲೂ ಹಾಕಿರ್ತಾನು, ಇದ್ರೊಳಗೂ ನೀವು ನೋಡ್ಕೋಬೋದು. ಲೆಂತ್ 24 ಐತಿ, ವೇಸ್ಟ್ ಏನೈತಿ 22 ಐತಿ. ಪಲ್ಲು ಬರ್ತದಲ್ಲ, ಪಲ್ಲು ಏನೈತಿ 55 ಇಂಚ್ ಐತಿ, 55 ಇಂಚ್ ಐತಿದು. ಇದನ್ನು ಎಲ್ಲಿಂದ ಅಂದ್ರೆ ನಾವು ಮುಂದೆ ಏನು ನೀರಿಗೆ ಹಾಕೋತೀವಲ್ಲ, ನೀರಿಗಿಂದ ಹಿಂದೆ ತೊಗೊಂಡು ಈ ಕಡೆ ಮ್ಯಾಲೆ ಹಾಕೋತೀವಲ್ಲ ಅಲ್ಲಿವರೆಗೂ 55 ಇಂಚ್ ಐತಿದು. ನಮ್ಗೆ ಇಷ್ಟ ಮೆಜರ್ಮೆಂಟ್ ಬೇಕಾಗಿರೋದು. ಲೆಂತ್, ಆಮೇಲೆ ವೇಸ್ಟ್, ಆಮೇಲೆ ಸೆರಗು ಎಷ್ಟು ಬೇಕು. ನೀವು ಮಕ್ಕಳ ಮೇಲೆ ಸ್ಯಾರಿ ಹಾಕಿ ಅದನ್ನು ಒಂದು ರೌಂಡ್ ತೊಗೊಂಬಂದ ಇಲ್ಲಿ ಏನು ನೀರಿಗೆ ಹಾಕೋತೀವಲ್ಲ ನಾವು, ನೀರಿಗೆ ಹತ್ರನ ಎಲ್ಲಿ ಮಠ ಹಾಕತ್ತೆ ಅಲ್ಲಿ ಮಠ ನಾವು ಅಳತಿ ನೋಡ್ಕೋಬೇಕಾಕತಿ. ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಅದನ್ನು ಯಾವ ಥರ ಅಂತೇಳಿ. ಈ ಥರ ಸೆರಗು ಹಾಕೊಂಡಿರ್ತಿರಲ್ಲ ನೀವು, ನಮಗೆ ಈ ಕಡೆದನ್ನು ಬೇಕಾಕತಿ. ಯಾಕಂದ್ರೆ ಈ ಕಡೆ ಬಾರ್ಡ್ರ್ ಸಿಗ್ತದೆ ನಮಗೆ ಕೆಳಗೆ. ಈ ಕಡೆದು ಮಾಡ್ಕೊಂಡ್ರೆ ನಿಮಗೆ ಇದು ಉಲ್ಟಾ ಆಕತಿ. ನಾವು ಯಾಕಂದ್ರೆ ಹಿಂಗೆ ಸಾರಿ ವೇರ್ ಮಾಡ್ತೀವಲ್ಲ ಹಿಂಗೆ ಮ್ಯಾಲೆ, ಹಾಗಾಗಿ ಈ ಕಡೆ ನಮ್ಮ ಬಾರ್ಡ್ರ್ ಇರಲಿಲ್ಲ ಅಂದ್ರೂ ನಡಿತೈತಿ. ಇದ್ರೊಳಗನ ಬ್ಲೌಸ್ ಆದ್ರೆ ಬ್ಲೌಸ್ ನಿಮಗೆ ಹೇಳ್ಕೊಡ್ತೇನೆ ನಾನು. ಫಸ್ಟ್ ಸಾರಿ ಯಾವ ಥರ ಹಾಕ್ಕೋಬೇಕನ್ನೋದು ಹೇಳ್ತೇನೆ ಈಗ. ಫಸ್ಟಿಗೆ ನಾವು ಸ್ಯಾರಿ ಲೆಂತ್ ಎಷ್ಟೈತಿದು 24 ಇಂಚ್ ಐತಲ್ಲ, ಇದನ್ನು 24 ಇಂಚ್ ಫಸ್ಟ್ ನಾವು ಇದನ್ನು ಮೆಜರ್ ಮಾಡ್ಕೊಂಡು ಈಗ ಫಸ್ಟ್ ನಾವೇನು ಮ್ಯಾಲೆ ಹೊತ್ಕೋತೀವಲ್ಲ ಈ ಕಡೆಯಿಂದ ನೋಡ್ಕೋಬೇಡ್ರಿ, ಈ ಕಡೆಯಿಂದನ ತೊಗೋಬೇಕಾಕತಿ. 24 ಇಂಚ ನಾನು ಸಾರಿ ಸೀದಾ ಮ್ಯಾಲೆ ಮಾಡಿ ಹಾಕ್ಕೊಂಡೀನಿ. ಇದೇನೈತಿ ಉಲ್ಟಾ ಐತಿ. 24 ಇಂಚಿಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನಾವು 1 ಇಂಚಿನ ಎಕ್ಸ್ಟ್ರಾ ತೊಗೊಂಡಿನಿ. ಒಂದು ಅರ್ಧ ಇಂಚ್ ಏನು ಉದ್ದಾದರೂ ನಡಿತೈತಿ. 24 ಜದಕ್ಕೆ ನಾನು 25 ಇಂಚ ತೊಗೊಂಡಿನಿ. ಇದನ್ನು ನಾವು ಇದು ಲೈನ ಒಂದು 3 ಮೀಟರ್ ಸ್ಯಾರಿವರೆಗೂ ನಾವು ಮಾರ್ಕ್ ಹಾಕೊಳ್ಳೋಣ ಫಸ್ಟ್. ಈ ಥರ ಮಾರ್ಕ್ ಹಾಕ್ಕೊಂಡಿನಿ ನಾನು. ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಒಂದು 3 ಮೀಟ್ರ್ವರೆಗೂ ಕಟ್ ಮಾಡ್ಕೊರಿ. ಅತ್ತಾಗಿಂದ ಹಂಗೆ ಬಿಟ್ಬಿಡ್ರಿ. ಯಾಕಂದ್ರೆ ಪೂರ್ತಿ ನಾವು ಕಟ್ ಮಾಡಿಬಿಟ್ವಿ ಅಂದ್ರೆ ಪೂರ್ತಿ ಸಾಡಿನ ವೇಸ್ಟ್ ಆಕತ್ತದ, ಅರ್ಧ ಭಾಗ ಆಗಿಬಿಡ್ತೈತಿ. ಹಾಗಾಗಿ ನೀವು 3 ಮೀಟ್ರ್ ಅಷ್ಟೇ ಕಟ್ ಮಾಡ್ಕೊರಿ. ಬೇಕಂದ್ರೆ ಆಮೇಲೆ ಕಟ್ ಮಾಡ್ಕೊಳಕ್ಕೆ ಬರ್ತೈತಿ. ಈ ಥರ ನಾನು ಫೋಲ್ಡ್ ಮಾಡಿ ಹಾಕ್ಕೊಂಡಿನಿ. ಇದನ್ನು ಫೋಲ್ಡ್ ಮಾಡಿ ಹಾಕೊಂಡು ಕಟ್ ಮಾಡಾಕತ್ತೀನಿ. ಅಂದ್ರೆ ನೀಟಾಗಿ ಕಟ್ ಆಕತ್ತಿದ್ದು, ಒಂದು ಸ್ಟ್ರೇಟಾಗಿ ಕಟ್ ಆಕತ್ತೆ ಅಂಥೇಳಿ. ಈ ಥರ ನೀವು ಈ ಥರ ನಿಮ್ಗೆ ಇದೆಲ್ಲ ಜರ್ದಾಡಿದ್ರೂ ಇಲ್ಲೇ ಪಿನ್ ಹಾಕೋರಿ. ಇವು ಕುಚ್ಚೆಲ್ಲ ಹಿಂಗೆ ಇರಲಿ. ಇವು ಪಲ್ಲುಕ್ಕೂ ಯೂಸ್ ಆಕಾವು. ಸೇಮ್ ಹೆಂಗೆ ಪಲ್ಲು ಇರ್ತೈತಲ್ಲ ಹಂಗೆ ಇರ್ತೈತಿ.
ನಾನು 3 ಮೀಟರ್ವರೆಗೂ ಕಟ್ ಮಾಡ್ಕೊಂಡ ನಿಮಗೆ ವಾಪಸ್ ಸಿಗ್ತೇನೆ. ನಾನು 3 ಮೀಟರ್ವರೆಗೂ ನಾನು ಕಟ್ ಮಾಡ್ಕೊಂಡಿನಿ. 3 ಮೀಟರ ಇಲ್ಲಿವರೆಗೂ ನಾನು ಕಟ್ ಮಾಡ್ಕೊಂಡಿನಿ. ಈ ಥರ ಈ ಕಡೆ ಎಲ್ಲ ಹಂಗೆ ಬಿಟ್ಟಿನಿ. ಬೇಕಂದ್ರೆ ಆಮೇಲೆ ನಾವು ಕಟ್ ಮಾಡ್ಕೋಬೋದು. ಇವಾಗ ಇದು ಸಪ್ರೇಟ್ ಮಾಡೀನಿ, ಅದನ್ನು ತೆಗ್ದೀನಿ. ಇದೊಂದು ತೊಗೊಂಡಿನಿ ನಾ ಈಗ. ಇವಾಗ ನಮಗೆ ಇದು ಎಷ್ಟು ಬೇಕಂಥೇಳಿ ಮೆಜರ್ ಮಾಡ್ಕೊಳ್ಳೋಣ. ಸೆರಗು ಎಷ್ಟು ಬೇಕು ನಮಗಂಥೇಳಿ 55 ಇಂಚ ಸೆರಗು ಬೇಕು. ಇಲ್ಲಿವರೆಗೂ ನಮಗೆ ಸೆರಗು ಬೇಕು. ಇಲ್ಲೊಂದು ನಾನು ಕಚ್ ಹಾಕೋತಾನೆ ಇಷ್ಟ. ನೀವು ಮಾರ್ಕ್ ಬೇಕಾದರೂ ಮಾಡ್ಕೋಬೋದು. ಒಂಚೂರು ನಾನು ಕಚ್ ಹಾಕೊಂಡ್ಬಿಟ್ಟಿನಿ ಇಲ್ಲೇ. ನಾವು ಇಲ್ಲಿಂದನ ಇವಾಗ ಪ್ಲೇಟ್ಸ್ ಹಾಕೋಬೇಕೀಗ. ಒಂದು 6 ಇಂಚ್ವರೆಗೂ ಪ್ಲೇಟ್ಸ್ ಹಾಕೊಳ್ಳೋದು ನಾವು. ಇಲ್ಲೇ 6 ಇಂಚ್ ಜಾಸ್ತಿ ಅನ್ಸಾಕತ್ತಿತ್ತು ನಂಗೆ ಪ್ಲೇಟ್ಸ್. ಸಣ್ಣ ಮಕ್ಕಳಾಗಿರೋದ್ರಿಂದ ದೊಡ್ಡವ್ರಿಗೆ ಏನೈತಿ 6 ಇಂಚ್ ಕರೆಕ್ಟ್ ಆಗ್ತಾವೆ. ಸಣ್ಣ ಹುಡುಗರಿಗೆ ಒಂದು 5 ಇಂಚ್ವರೆಗೂ ಅಷ್ಟೇ ತೊಗೋತೀನಿ ನಾ ಈಗ. ಈ ಥರ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಒಂದು 5 ಇಂಚ್ವರೆಗೂ ನೀರಿಗೆ ಹಾಕೋರಿ. ಒಂದು 5 ರಿಂದ 6 ನೀರಿಗೆ ಹಾಕೋರಿ ಈ ಥರ. ಒಂದು ಮೆಜರ್ ಒಳಗನ ಹಾಕೋರಿ. ಈಗ 3 ಆಗ್ಯಾವಲ್ಲ, ಇನ್ನು 2 ಅಥವಾ 3 ಹಾಕೋತಾನೆ ನಾನು. ಜಾಸ್ತಿ ಹಾಕೊಂಡ್ರೂ ಚಲೋ ಅನಿಸ್ತೈತಿ. ಆದ್ರೆ ಮಕ್ಳಿಗೆ ಭಾಳ ಹೆವಿನೂ ಆಗಬಾರ್ದು. ಜಾಸ್ತಿ ಮುಂದ್ಗಡೆನ ಜಾಸ್ತಿ ಆಗಿಬಿಡ್ತದೆ ಬಟ್ಟೆ. ಈ ಥರ ಇದು ಇಲ್ಲ ಅರಿಶಿನ ಹತ್ತೈತಿ. ನಾವೇನು 3 ಮೀಟ್ರ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇನ್ನೊಂದು ಸ್ವಲ್ಪ ಬೇಕನ್ಸುತ್ತೆ ನನಗೆ. ಇನ್ನು ನಾನು ಕಟ್ ಮಾಡ್ಕೋತೀನಿ ಅದನ್ನು. ಇನ್ನೊಂದು ಮೀಟ್ರ್ವರೆಗೂ ಕಟ್ ಮಾಡ್ಕೋತಾನು. ಟೋಟಲ್ ಎಷ್ಟಾಯ್ತು? 4 ಮೀಟ್ರ್ವರೆಗೂ ಆತಲ್ಲ. ನೀವು ಒಮ್ಮೆ 4 ಮೀಟ್ರ್ ಕಟ್ ಮಾಡ್ಕೊಂಡ್ಬಿಡ್ರಿ. ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಅಂದ್ರೆ ಅರ್ಥಕತಿ. ಕೆಲವೊಂದು ಪಾಯಿಂಟ್ಗಳು ಈ ಥರ ನಿಮಗೆ ಅರ್ಥ ಆಗಂಗಿಲ್ಲ. ಈಗ ನಾವು ಫಸ್ಟ್ 3 ಮೀಟ್ರ್ ತೊಗೊಂಡಿದ್ನಿ, ಆಮೇಲೆ ಈಗ 4 ಮೀಟ್ರ್ ತೊಗೊಂಡೆಲ್ಲ ಹಂಗಾಗ್ಬಿಡ್ತೈತಿ. ಅದಕ್ಕಾಗಿ ನಾವು ಯಾವ್ದಾರ ಹೊಸದು ಏನಾರ ಕಟ್ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರ್ತೈತಿ. ಸೈಜ್ ಮೇಲೆ ಕಟ್ ಮಾಡ್ತಿರ್ತೀವಲ್ಲ, ಸಣ್ಣ ಮಕ್ಕಳಿಗೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಹಾಗಾಗಿ ಇದನ್ನು ಕವರ್ ಆಗೋಂಗೆ ಮಾಡ್ತಾನೆ. ನಾನು ಇನ್ನೊಂದು ಪ್ಲೇಟ್ಸ್ ತೊಗೋತೀನಿ. ನಾನು ಆಲ್ರೆಡಿ 5 ಆಗ್ಯಾವ. ಈಗ ಇನ್ನೊಂದು ತೊಗೋತೀನಿ. ಈಗ 6 ಪ್ಲೇಟ್ ಸಾಕ. ನೀಟಾಗಿ ಸ್ಟಿಚ್ ಮಾಡೋವು ನೀವು ಮತ್ತಿನ್ನ ನೀಟ್ ಮಾಡ್ಕೋಬೇಕು. ಈಗ ನಾ ಒಂದು ಅಂದಾಜು ನಿಮಗೆ ಅಂದ್ರೆ ಏನೋ ಪರ್ಫೆಕ್ಟಾಗಿನ ತೋರಿಸೀನಿ. ಅಂದ್ರೆ ಪಿನ್ ಅದು ಹಾಕಿರ್ತೀರ, ಸ್ವಲ್ಪ ಸರಿದಾಡಿರ್ತಾವೆ. ನೀಟಾಗಿ ನೀವೇನೈತಿ ಇನ್ನೊಮ್ಮೆ ಅಲ್ಲಿ ಮೆಜರ್ ಟೇಪ್ ತೊಗೊಂಡು ಮಾಡ್ಕೋತಾನೆ ಸ್ಟಿಚ್ ಮಾಡ್ಬೇಕಾಕತಿ. ಈ ಥರ ನಾವು ತೊಗೊಂಡಿವಲ್ಲ, ಇದನ್ನು ಇಷ್ಟ ಬಿಡೋನು.
ಇಲ್ಲಿಂದ ನಾವು ಸೊಂಟದ ಅಳತೆ ತೊಗೋಬೇಕಾಕತಿ. ಸೊಂಟ ಎಷ್ಟೈತಿ? 22 ಇಂಚ್ ಐತಲ್ಲ, 22 ಇಂಚ್ ಸೊಂಟ. ವೇಸ್ಟ್ ರೌಂಡ 22 ಇಂಚ್ ಐತಿ. ವೇಸ್ಟ್ ರೌಂಡ 22 ಇಂಚ್ ಐತಿ. ನಾವು 22 ಇಂಚ್ ಮೆಜರ್ ಮಾಡೋಣ. ನಾ ಇಲ್ಲಿ 22 ಕನ ಇಟ್ಕೊಂಡಿನಿ. ಇದನ್ನು 22 ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡಿನಿ. ಆಮೇಲೆ ಎಕ್ಸ್ಟ್ರಾ ಒಂದು 10 ಇಂಚ್ವರೆಗೂ ಎಕ್ಸ್ಟ್ರಾ ತೊಗೊಳ್ಳೋಣ. ಯಾಕಂದ್ರೆ ಇಲ್ಲಿ ಫೋಲ್ಡಿಂಗ್ ಅದು ಬರ್ತೈತಿ. ಇಲ್ಲಿ ಸ್ವಲ್ಪ ಸಾರಿ ಫೋಲ್ಡಿಂಗ್ ಮಾಡಿ ನಾವು ಒಳಗೆ ಸ್ಟಿಚ್ ಮಾಡ್ತೀವಿ. ಹಾಗಾಗಿ ಎಕ್ಸ್ಟ್ರಾ ಬೆಲ್ಟ್ ಏನೈತಿ, ನಾವು ಸಾರಿ ಉಟ್ಕೊಳಕ್ಕೆ ಏನು ಎಕ್ಸ್ಟ್ರಾ ನಾವು ಟಕ್ ಮಾಡ್ತೀವಲ್ಲ, ಅವಾಗ ನಿಮಗೆ ಗೊತ್ತಾಕೈತಿ ಎಕ್ಸ್ಟ್ರಾ ಯಾಕೆ ತೊಗೊಂಡಿನಿ ಅನ್ನೋದು. ಒಂದು 10 ಇಂಚ್ ಎಕ್ಸ್ಟ್ರಾ ತೊಗೊರಿ. ನಿಮಗೆ ಜಾಸ್ತಿ ಅನ್ನಿಸ್ತೆ ಅಂದ್ರೆ ಒಂದು 8 ಇಂಚೂ ತೊಗೋಬೋದು. ಇದನ್ನು 8 ಇಂಚಿಗೆ ನಾನು ಇಲ್ಲೇ ಕಟ್ ಮಾಡಿಬಿಡ್ತೀನಿ. ಈಗ ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೇ ಈ ಥರ ಕಟ್ ಮಾಡಿಬಿಡ್ಬೇಕು. ಇದನ್ನ ಸ್ಟ್ರೇಟ್ ನೋಡ್ಕೊಂಡು ಕಟ್ ಮಾಡ್ತೀನಿ. ನಾನು ಕಟ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಬೆಲ್ಟಿಗೆ ನಾವು ಅರ್ಬಿ ತೊಗೋಬೇಕಾಕತಿ. ಸ್ವಲ್ಪ ಬೆಲ್ಟ್ ಭಾಳ ದಪ್ಪನ ತೊಗೋಬಾರ್ದು. ಬೇಕಂದ್ರೆ ಕ್ಯಾನ್ವಾಸ್ ಹಾಕೋಬೋದು ನೀವು. ಸ್ಯಾರಿ ಥರ ಕಾಣಿಸ್ಬೇಕಂದ್ರೆ ನಮಗೆ ಸ್ವಲ್ಪ ನಾವು ನೋಡಿ ಒಂದು ಸ್ವಲ್ಪ ದಿಪ್ಪಿರುವಂಥ ಬಟ್ಟೆ ತೊಗೊಳ್ಳೋಣ. ಲೈನಿಂಗ್ ಬಟ್ಟೆ ಆದ್ರೂ ನಡೀತೈತಿ. ಇದಕ್ಕೆ ಈಗ ಇಷ್ಟ ಆಯ್ತಲ್ಲ. ಈ ಪಲ್ಲು ಅಂತರೂ ನಿಮ್ಗೆ ಗೊತ್ತೈತಿ. ಇದನ್ನು ಸರಿಯಾಗಿ ಮಾಡಿ ನಮಗೆ ಇಷ್ಟು ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟು ಅಂದ್ರೆ ಇಲ್ಲಿ ಕರೆಕ್ಟಾಗಿ ನೀಟಂಗೆ ಇಲ್ಲಿ ಪಿನ್ ಮಾಡಿ ಇಟ್ಕೋಬೇಕು ನಾವು. ಇದನ್ನ ಹಂಗೆ ತೋರ್ಸಾತೀನಿ ನಿಮಗೆ. ಇದು ಎಷ್ಟು ಬೇಕು ನಿಮ್ಗೆ ಪಟ್ಟಿ ಅಷ್ಟು ಪಿನ್ ಮಾಡಿ ಇಟ್ಕೊಂಡು ನೀವು ಐರನ್ ಮಾಡ್ಕೊಂಡು ನಿಮಗೆ ಆಮೇಲೆ ಇದನ್ನು ನಾ ಇದನ್ನೇನು ಹಾಕ್ತಾನಲ್ಲ, ವೇರ್ ಮಾಡಿಸ್ತಾನಲ್ಲ, ಅವಾಗೆಲ್ಲ ತೋರಿಸ್ತಾನೆ ನಿಮಗೆ. ಶಾರ್ಟ್ಸ್ ಆದರೂ ಮಾಡಿ ಹಾಕ್ತಾನೆ ನಿಮಗೆ ಆಮೇಲೆ. ಈಗ ಫಸ್ಟ್ ಇದನ್ನಷ್ಟ ತಿಳ್ಕೊರಿ ನೀವು ಹೆಂಗೆ ಸ್ಟಿಚ್ ಮಾಡ್ಬೇಕನ್ನೋದು. ಇದನ್ನು ಫಸ್ಟ್ ಇಲ್ಲೇ ಇದನ್ನು ಫೋಲ್ಡ್ ಮಾಡಿ ಈಗ ಹೊಲ್ಕೋತೀನಿ. ಈಗ ಈ ಸೆರಗು ಕಡೆದೆಲ್ಲ ಹೊಲ್ಕೋಬೇಕು. ಆಮೇಲೆ ಇದಕ್ಕೆ ಪಟ್ಟಿನೂ ರೆಡಿ ಮಾಡ್ಕೊಳ್ಳೋಣ. ಭಾಳ ಈಸಿ ಐತಿ. ಹೊಸದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ಟಿಚಿಂಗ್ನು ಇದೇ ವಿಡಿಯೋದಾಗ ತೋರಿಸ್ತೀನಿ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬಿಡಕ್ಕೆ ಹೋಗಬೇಡ್ರಿ. ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊರಿ. ಯಾಕಂದ್ರೆ ನಾ ಯಾವ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಷನ್ ಒಮ್ಮೆ ಬರ್ತೈತಿ, ಒಮ್ಮೆ ಬರಂಗಿಲ್ಲ. ಹಾಗಾಗಿ ಎರಡೂ ಮಾಡ್ಕೊರಿ. ಈಗ ನಿಮ್ಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಬರ್ರಿ. ಈಗ ಈ ಥರ ಸ್ವಲ್ಪ ತಿಕ್ಕಾಗಿರೋ ಬಟ್ಟೆ ತೊಗೊಂಡಿನಿ. ಇದನ್ನು ಒಂದು 3 ಇಂಚ್ವರೆಗೂ ನಾವು ಕಟ್ ಮಾಡ್ಕೊಳ್ಳೋಣ. 3 ಇಂಚ್ ಅಷ್ಟೇ ಸಾಕು. ಈ ಕಡೆ 22 ಇಂಚ್ ವೇಸ್ಟ್ ರೌಂಡ್ ಐತಿ. ಅದಕ್ಕೆ ನಾವು 10 ಇಂಚ್ ಪ್ಲಸ್ ಮಾಡ್ಕೊಂಡು 32 ಇಂಚ್ ಉದ್ದಕ್ಕೆ ಬಟ್ಟೆ ತೊಗೊಂಡು ನಾವು 32 ಇಂಚ 3 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿನಿ. ಉದ್ದಕ್ಕೆ ಏನೈತಿ ನಿಮಗೆ ಸೊಂಟದ್ರ ವೇಸ್ಟ್ ರೌಂಡ್ 22 ಐತಿ. ಪ್ಲಸ್ 10 32 ಪಟ್ಟಿ ತೊಗೋಬೇಕು ಲೆಂತ್. ತರ್ಟಿ 2 ಇಂಚ್ವರೆಗೂ ನಾನು ಇದನ್ನು ತೊಗೊಂಡಿನಿ. ಪಟ್ಟಿ ಕರೆಕ್ಟಾಗಿ 32 ತೊಗೊಂಡಿನಿ. ಹಿಂಗಿಂಗೆ ಏನೈತಿ 3 ಇಂಚ್ ತೊಗೊಂಡಿನಿ. ಇವಾಗ ಇದನ್ನು ಫೋಲ್ಡ್ ಮಾಡೋಣ. ಒಂದು ಸೈಡ ಒಂದು 1/2 ಇಂಚ್ವರೆಗೂ ಫೋಲ್ಡ್ ಮಾಡ್ಕೊರಿ. ಇದನ್ನು ಸ್ಟಿಚ್ ಮಾಡ್ಕೊಂಡಿನ. ಇವಾಗ ಇದನ್ನು ತೆಗೆದಿಟ್ಕೊಂಡು ಪಲ್ಲು ಕಡೆ ಬಟ್ಟೆ ಬಿಟ್ಟಿದ್ದೀವಲ್ಲ ನಾವು ಪಲ್ಲುಕ್ಕೆ, ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊರಿ. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊರಿ. ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲ ಐತೆ ನೋಡ್ರಿ. ನಾವೊಂದು ಕಚ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿವರೆಗೂ ನಾನು ಫೋಲ್ಡಿಂಗ್ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ. ಇನ್ನು ಈ ಸೈಡ್ ಇತ್ತಲ್ಲ, ಇಲ್ಲಿ
ಈ ಸೈಡು ನಾವು ಸ್ಟಿಚ್ ಮಾಡ್ಕೊಂಡ್ಬಿಡೋಣ ಇದನ್ನು. ನಾವು ಫಸ್ಟಿಗೆ ಸೀರೆ ಹಾಕುವಾಗ ಈ ಪದರ ತೊಗೋತೀವಲ್ಲ ಅದ ಪದರ, ಇದು ಹಿಂದಿನ ಪದರ. ಇದನ್ನು ಪಿಕೋನು ಹಾಕ್ಬೋದು, ಸ್ಟಿಚ್ನ ಹಾಕೋಬೋದು, ನಿಮ್ಮ ಇಷ್ಟ. ಇದು ರೆಡಿ ಆಯ್ತು. ಇವಾಗ ಪ್ಲೇಟ್ಸ್ ನೀಟಾಗಿ ನಾನು ಇನ್ನೊಮ್ಮೆ ಹಾಕೋತೀನಿ. ನಾ ಏನು ಪಿನ್ ಹಾಕಿದ್ನಲ್ಲ ನೀವು ಒಂದೇ ಸರಿ ನೀಟಾಗಿ ಹಾಕೊಂಡ್ಬಿಡ್ರಿ. ನಾ ಇಲ್ಲೇ ಸ್ಟಿಚ್ ಮಾಡ್ಕೋತಾನು, ನೀಟಾಗಿ ಹಾಕೋತೀನಿ ಇನ್ನೊಮ್ಮೆ. ಇಲ್ಲಿಂದ ಪ್ಲೇಟ್ಸ್ ಸ್ಟಾರ್ಟ್ ಮಾಡ್ಕೋತ ನಾನು 5 ಇಂಚು ಪ್ಲೇಟ್ಸ್ ಹಾಕೋಬೇಕು. ಈ ಥರ ಇಲ್ಲೇನು ಬಟ್ಟೆ ಐತಲ್ಲ ಇದು ನಿಮ್ಗೆ ಕಾಣಿಸಾಕ್ತೈತೆ, ನಾ ಕಚ್ ಹಾಕ್ಕೊಂಡಿದ್ದು ಅಲ್ಲಿವರೆಗೂ ನೀಟಂಗೆ ಅದು ಕವರ್ ಆಗೋಂಗೆ ಈ ಥರ ನೆರಿಗೆ ಹಾಕೋಬೇಕು. 5 ಇಂಚ್ ಕರೆಕ್ಟಾಗಿ ತೊಗೋರಿ. ನೀವು ಒಂದ್ರ ಮೇಲೆ ಒಂದು ನೆರಿಗೆನೂ ಹಾಕೋಬೋದು. ಈ ಥರ ಈಗ ಟ್ರೆಂಡೇ ಐತಲ್ಲ, ಈ ಥರ ಸ್ವಲ್ಪ ಒಂದು 1/4 ಇಂಚ್ ಡಿಫ್ರೆನ್ಸ್ ಕಾಣೋ ಟೈಪ್ನು ಹಾಕೋಬೋದು. ಇದ್ರಾಗ ನಿಮ್ಮ ಚಾಯ್ಸ. ನೀವು ಒಂದರ ಮೇಲೆ ಒಂದರ ಹಾಕೋರಿ, ಇಲ್ಲಾಂದ್ರೆ ಸ್ವಲ್ಪ ಈ ಥರ ಟ್ರೆಂಡ್ ಐತಲ್ಲ ಈಗ, ಒಂದ್ರ ಹಿಂದೆ ಒಂದು ಆ ಥರ ಹಾಕೋರಿ, ನಿಮ್ಮಿಷ್ಟ. ನಾ ಈಗ 6 ನೀರಿಗೆ ಇದ್ದಿಲ್ಲ, 6 ನೀರಿಗೂ ಜೋಡಿಸ್ಕೊಂಡು ವಾಪಸ್ ಬರ್ತೀನಿ. ನಾ ಈಗ ಕರೆಕ್ಟಾಗಿ 5 ಇಂಚಿಗೆ ಒಂದೊಂದು ನೀರಿಗಿನ ಹಾಕೋರಿ. ಈ ಥರ ನಾನು 6 ಪ್ಲೇಟ್ಸ್ ಕರೆಕ್ಟಾಗಿ ತೊಗೊಂಡಿನಿ. ಈ ಒಂದರ ಪಕ್ಕ ಒಂದು ಹಾಕ್ಕೊಂಡಿನಿ, ಒಂದರ ಪಕ್ಕ ಒಂದದಾವಲ್ಲ, ಈ ಥರನೂ ಮಾಡ್ಕೋಬೋದು. ನೀವು ಒಂದರ ಮೇಲೆ ಒಂದನ್ನು ಇಟ್ಕೋಬೋದು. ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿನಿ. ಇವಾಗ ಇದಕ್ಕೆ ಪಟ್ಟಿ ಯಾವ ಥರ ಹಚ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಇನ್ನೊಂದು ನೀವು ಬೇಕಂದ್ರೆ ಈಗ ಮೆಜರ್ಮೆಂಟ್ನು ಚೆಕ್ ಮಾಡ್ಕೋಬೋದು. ನಮಗೆ 22 ಇಂಚ್ ವೇಸ್ಟ್ ರೌಂಡ್ ಐತಲ್ಲ, 10 ಇಂಚ್ ಪ್ಲಸ್ ಮಾಡ್ಕೊಂಡಿದ್ದೀವಿ ನಾವು. ಕರೆಕ್ಟಾಗಿ ನಾವು ಇಲ್ಲಿ ಫೋಲ್ಡ್ ಅದು ಮಾಡಿಲ್ಲ ಸ್ವಲ್ಪ, ಅದು 30 ಇಂಚ್ ಬರಾಗೈತೆ. ಅದು ಕರೆಕ್ಟಾಗಿ 30 ಇಂಚ್ ಬರಾಕತ್ತೈತಿ. ಅಷ್ಟು ಬಂದ್ರೆ ನಮಗೆ ಸಾಕು. ಇಲ್ಲೊಂದೆರಡು ಪ್ಲೇಟ್ಸ್ ಬರ್ತಾವೆ ಬ್ಯಾಕ್ ಸೈಡ್, ಒಂದೆರಡು ಪ್ಲೇಟ್ ಹಿಡ್ಕೊಂಡ್ಬಿಟ್ರೆ ನಮ್ಗೆ ಒಂದು 6 ಇಂಚ್ ಅಷ್ಟು ಎಕ್ಸ್ಟ್ರಾ ಆಕೈತಿ. ಒಂದು 5 ರಿಂದ 6 ಇಂಚ್ ಎಕ್ಸ್ಟ್ರಾ ಆಕೈತಿ. ಅದು ಕರೆಕ್ಟಾಗೇನ ನಾವು ಮಕ್ಕಳಿಗೆ ಹಾಕೋಕ್ಕೂ ಕರೆಕ್ಟ್ ಅನ್ನಿಸ್ತೈತಿ. ಈ ಥರ ಪಟ್ಟಿ ಯಾವ ರೀತಿ ಹಚ್ಕೋಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. ಫಸ್ಟ್ ನಾನು ಈ ಸೈಡ್ ಫೋಲ್ಡ್ ಮಾಡ್ಕೋತಾನೆ. ಈಗ ಇದೇನು ಈ ಕಡೆ ಫೋಲ್ಡೆಡ್ ಸೈಡ್ ಐತಲ್ಲ, ಈ ಕಡೆ ಉಲ್ಟಾ ಇಟ್ಕೊಂಡಿನಿ ನಾನು. ಇದನ್ನು ಈ ಥರ ಫೋಲ್ಡ್ ಮಾಡಿಬಿಡೋಣ ಫಸ್ಟ್, ಯಾಕಂದರೆ ಇದನ್ನು ಫೋಲ್ಡ್ ಮಾಡ್ಕೊಂಡಿವಲ್ಲ ನಾವು, ಇದನ್ನು ಫೋಲ್ಡ್ ಮಾಡಿಬಿಡೋಣ. ಇವಾಗ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋದನ್ನ ನೀಟಾಗಿ ಇಟ್ಕೊಂಡ. ಇದು ಸೀದಾ ಐತಿ, ಇದು ಉಲ್ಟಾ ಐತಿ. ಇಲ್ಲೊಂದು 2 ಸಣ್ಣದು ಪ್ಲೇಟ್ಸ್ ತೊಗೋತಾನೆ ನಾನು. ಸ್ವಲ್ಪ 2 ಚಿಕ್ಕದು. ಬ್ಯಾಕ್ ಏನೈತಿ ಟೈಟ್ ಬರಬಾರ್ದಲ್ಲ, ಚೂರು ಫ್ರೀ ಆಗಿರಬೇಕು. ಹಾಕಿದಾಗ ಟೈಟ್ ಆಗಿಬಿಡ್ತದೆ ಅದು. 1-2 ಪ್ಲೇಟ್ಸ್ ಇಟ್ಕೋತಾನೆ ಇಲ್ಲಿ ಸಣ್ಣ. ಅಂದಾಜು ನಿಮಗೆ ಹೆಂಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬೇಕಂದ್ರೆ ಕನ್ಫ್ಯೂಸ್ ಆದ್ರೆ. ಟೇಪ್ ತೊಗೋರಿ. 22 ಇಂಚಿಗೆ ಈ ಪ್ಲೇಟ್ಸ್ ಅಲ್ಲ, 22 ಇಂಚಿಗೆ ಕರೆಕ್ಟಾಗಿ ಹಿಡ್ಕೋರಿ. ಇದನ್ನು ಈ ಥರ ಪ್ಲೇಟ್ಸ್ ಮಾಡಿವಲ್ಲ ಅಲ್ಲಿಗೆ ಹಿಡ್ಕೊಂಡು 22 ಎಲ್ಲಿಗೆ ಐತೆ ನೋಡ್ಕೋಬೇಕು. ಇಲ್ಲಿಗೆ ಐತಲ್ಲ ಕರೆಕ್ಟಾಗಿ 22. ನಾವು ಇದನ್ನು ಇದ್ರೊಳಗೆ ಹಾಫ್ ಮಾಡ್ಕೊಂಡ್ರೆ ನಮ್ಗೆ ಪ್ಲೇಟ್ಸ್ ಏನೈತಿ ಇಲ್ಲೇನ ಬರ್ತಾವೆ ಕರೆಕ್ಟಾಗಿ. ನಾ ಏನು ಅಂದ್ಕೊಂಡಿಲ್ಲೇ ಇಲ್ಲೇನ ಬರ್ತಾವೆ. ಅಂದಾಜು ನಿಮ್ಗೆ ಎಲ್ಲಿಂದನ ಪ್ಲೇಟ್ಸ್ ಹಾಕೋಬೇಕಂತ ಕನ್ಫ್ಯೂಸ್ ಆದ್ರೂ ಹೇಳ್ತೀನಿ. $22 ಇಂಚ್ ಒಳಗೆ 2 ಭಾಗ ಮಾಡಿದ್ರೆ 11 ಇಂಚ್ ಆಗತ್ತಲ್ಲ. ಇದು ಕರೆಕ್ಟಾಗಿ 11 ಇಂಚ್ ಐತಲ್ಲ. ಈಗ
ಈ ಪ್ಲೇಟ್ಸ್ ಐತಿ ಇದನ್ನೇನೈತಿ ಎಕ್ಸ್ಟ್ರಾ ಏನೈತಿ ಒಳಗೆ ನಾನು ಫೋಲ್ಡ್ ಮಾಡ್ಕೊಂಡಿನಿ. ಇದನ್ನು ನಮಗೆ ಬ್ಯಾಕ್ ಎಲ್ಲಿ ಬರ್ತೈತೆ ಅಂದ್ರೆ ಇಲ್ಲೊಂದು ಮಾರ್ಕ್ ಹಾಕೋನು. ಇದು ಎಕ್ಸ್ಟ್ರಾ ನಾವು ಇಲ್ಲಿ ನಮಗಿದು 11 ಇಂಚ್ ಒಳಗಾಗಿನ ಬ್ಯಾಕ್ ಬರ್ತೈತಲ್ಲ ಇಲ್ಲೇ. ಇಲ್ಲೇನು ಮಾಡ್ರಿ ಇದು ಅರ್ಥ ಆಗೈತೆ ಅಂದ್ಕೊಂಡು ಇನ್ನೊಮ್ಮೆ ಹೇಳ್ಕೊಡ್ತೀನಿ ನಿಮಗೆ. ಇವೇನು 22 ಇಂಚಿಗೆ ನಾವು ಈ ಥರ ಇಟ್ಕೋಬೇಕು. ಇದು 22 ಇಂಚ್ ರೌಂಡ್ ನಮ್ಮದು. ಇದು ಎಕ್ಸ್ಟ್ರಾ. ಇದೇನು ಎಕ್ಸ್ಟ್ರಾ ಐತಲ್ಲ ಇಲ್ಲಿಗೆ ಇಲ್ಲಿಂದ 11 ಇಂಚ್ ಒಳಗೆ ನಾವು ಒಂದೆರಡು ಪ್ಲೇಟ್ಸ್ ಹಾಕೋಬೇಕು. ನಾವು ಪ್ಲೇಟ್ಸ್ ಹಾಕೊಳಕ್ಕೂ 1 ಇಂಚ್ ಬೇಕಲ್ಲ ನಮಗೆ ಎಕ್ಸ್ಟ್ರಾ. ಹಾಗಾಗಿ ನಮ್ಗೆ ನಾನು ಇಲ್ಲಿಂದನ ಹಿಡ್ಕೋತೀನಿ. ನಾನು ಕರೆಕ್ಟಾಗಿ ನಮ್ಮ 22 ಇಂಚ್ ಇಲ್ಲಿಗೆ ಐತಿ. ಇಲ್ಲಿಂದನ ನಾವು ತೊಗೊಂಡು ಹಿಡ್ಕೊಂಡ್ರೆ 11 ಇಂಚ್, ಇಲ್ಲಿಂದನ 12 ಇಂಚ್ ಅಥವಾ 13 ಇಂಚ್ ಒಳಗಾಗಿ ನಾವು 2 ಪ್ಲೇಟ್ಸ್ ಇಟ್ಕೊರಿ. ಒಟ್ನಾಗ ನಮಗೆ ಅವು ಬ್ಯಾಕ್ ಬರಬೇಕಷ್ಟ. ಒಂದು 1/2 ಇಂಚ್ವರೆಗೂ ಪ್ಲೇಟ್ಸ್ ಹಾಕೋರಿ. ನಾನು ಇಲ್ಲೇನ ಸಮೀಪ ಒಳಗನ ಒಂದು 4 ಇಂಚ್ ಒಳಗನ ನಾನು ಪ್ಲೇಟ್ಸ್ ಹಾಕ್ಕೊಂಡಿನಿ. ಈಗ ಎರಡು ಪ್ಲೇಟ್ಸ್ ಅದು. ಈಗ ನಾ ಇದನ್ನು ಪಟ್ಟಿ ಎಕ್ಸ್ಟ್ರಾ ತೊಗೊಂಡಿದ್ನಿ ಸ್ವಲ್ಪ. ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ನಮ್ಮದು ಪ್ಲೇಟ್ಸ್ ಎಲ್ಲಿ ಎಂಡ್ ಐತಲ್ಲ ಅಲ್ಲಿಗೆನ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳೋಣ. ಟೆನ್ ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅಲ್ಲಿ ಪ್ಲೇಟ್ಸ್ ಹಾಕ್ಕೊಂಡಿವಿ, ಆಮೇಲೆ ಆಚೆ ಕಡೆ ಫೋಲ್ಡ್ ಮಾಡಿ ಹೊಲ್ಕೊಂಡಿವಿ. ಹಾಗಾಗಿ ಇದು ಎಕ್ಸ್ಟ್ರಾ ಬಂದೈತೆ ಪಟ್ಟಿ. ಒಂಚೂರು ಎಕ್ಸ್ಟ್ರಾನು ತೊಗೊಂಡಿದ್ದು ನಾನು. ಇವಾಗ ಇಷ್ಟ ಆತಲ್ಲ, ಇವಾಗ ಇದನ್ನು ವಾಪಸ್ ಫೋಲ್ಡ್ ಮಾಡ್ಕೊಳ್ಳೋಣ ಒಳಗೆ. ಇದು ನೀಟಾಗಿ ನೋಡ್ಕೋರಿ. ಎಲ್ಲಾನು ಪ್ಲೇಟ್ಸ ನೀಟ್ ಇರತ್ತಾವ. ಇವು ನಾವು ಆಲ್ರೆಡಿ ಸ್ಟಿಚ್ ಹಾಕಿದ್ನೆಲ್ಲ ನಾನು. ಈ ಥರ ನಾವು ನೀವಿಲ್ಲೇ ಕೈಬಲ್ಲಿಗೂ ಹಾಕೋಬೋದು, ಸ್ಟಿಚ್ನೂ ಹಾಕೋಬೋದು. ಹೊಲಿಗೆ ಕಾಣಿಸ್ಬಾರ್ದು ನಮಗಂದ್ರೆ ನೀವು ಹೆಮ್ಮಿಂಗ್ ಹಾಕೋಬೇಕು, ಇಲ್ಲ ಅಂದ್ರೆ ಸ್ಟಿಚ್ನ ಹಾಕೋರಿ. ಸೇಮ್ ಕಲರ್ ದಾರ ಹಾಕಿ ಸ್ಟಿಚ್ ಹಾಕೋರಿ. ಫಸ್ಟ್ ನಾವೊಂದಿಲ್ಲೇ ಈ ಕಡೆ ಒಂದು ಹೊಲಿಗೆ ಹಾಕ್ತಾನೆ. ಈಗ ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನೀಟಂಗ. ಇಲ್ಲಿ ಯಾಕೆ ನಾವು ಸ್ಟಿಚ್ ಹಾಕೋಬೇಕಂದ್ರೆ ನೀಟಂಗ ಫೋಲ್ಡ್ ಆಕತ್ತೆ ಅದಕ್ಕಾಗಿ. ಇಲ್ಲಿನೂ ಪ್ಲೇಟ್ಸ್ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ, ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳೋಣ. ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೂ ಕಮೆಂಟ್ ಮಾಡಿ ಹೇಳ್ರಿ, ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ಹೇಳಿ. ಈ ವರ್ಕಿಂಗ್ ವುಮನ್ಗಳಿಗೆಲ್ಲ ಭಾಳ ಹೆಲ್ಪ್ ಆಕತ್ತಿದ್ದು ಈ ಥರ ಮಾಡ್ಕೊಳ್ಳೋದ್ರಿಂದ. ಇಲ್ಲೇನು ಪ್ಲೇಟ್ಸ್ ಅದಾವಲ್ಲ, ಸೇಮ್ ಪ್ಲೇಟ್ಸ್ ಹೆಂಗದಾವ ಹಂಗಾನ ಹಿಡ್ಕೊಂಡು ನಾವು ಸ್ಟಿಚ್ ಹಾಕೊಳ್ಳೋಣ. ಈ ಪಟ್ಟಿನ ನಿಮಗಿನ್ನ ಸಣ್ಣದು ಬೇಕಂದ್ರೆ ಒಂದು 1.5 ಇಂಚ್ವರೆಗೂ ಇಟ್ಕೋರಿ. ಇದು ಪೋನೆ 2 ಇಂಚ್ ಐತಿ.
ರೆಡಿ ಆಯ್ತು. ನಮ್ಮ ರೆಡಿ ಸ್ಯಾರಿ ರೆಡಿ ಆಯ್ತು. ಈಗ ಭಾಳ ಈಸಿ ಐತಿ. ನೀವು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರಂದ್ರೆ ಭಾಳ ಈಸಿ ಐತಿ. ಈ ಥರ ನೀವು ಮಕ್ಕಳಿಗೆ ಸ್ಯಾರಿ ಉಡಿಸ್ಬೋದು. ಈ ಥರ ಸೆಂಟ್ರ್ ಬರೋ ಥರ ಉಡಿಸ್ಬೋದು. ಈ ಸೆರಗು ನೀವು ಬೇಕಾದಂಗೆ ಈ ಥರ ಹಿಂದೆ ತೊಗೊಂಡು ಈ ಥರ ಮ್ಯಾಲೆ ಹಾಕಬೇಕು. ಈ ಥರ ಭಾಳ ಈಸಿ ಐತಿ ಇದು ಸ್ಯಾರಿ ಸ್ಟಿಚ್ ಮಾಡೋದು. ಇನ್ನೊಂದು ಏನಂದ್ರೆ ನಿಮಗಿಲ್ಲೇ ಹುಕ್ಸ್, ಈ ಸ್ಕರ್ಟ್ ಹುಕ್ಸ್ ಬರ್ತಾವಲ್ಲ, ಹುಕ್ಸ್ ಇಲ್ಲೊಂದು ಹಾಕಬೇಕು. ಆಮೇಲೆ ನೆಕ್ಸ್ಟ್ ಅದು ಸೈಜ್ ಕರೆಕ್ಟಾಗಿ 22 ಇಂಚ್ ಎಲ್ಲಿಗೆ ಬರ್ತದೆ ನೋಡ್ಕೊಂಡು ನಡದ ಸೈಜ್ ಕರೆಕ್ಟಾಗಿ ಬೇಕು. ಅದಕ್ಕೆ ಇದು ಹೆಚ್ಚು ಕಡಿಮೆ ಆಗಂಗಿಲ್ಲ. ಅವ್ರ ನಡಕ್ಕೆ ಕರೆಕ್ಟ್ 22 ಸೈಜ್ ಏನೈತಲ್ಲ, ಆ 22ಗೆ ನೀವು ಕರೆಕ್ಟಾಗಿ ಇಲ್ಲಿಂದನ 22 ಮೆಜರ್ ಮಾಡ್ಕೊಂಡು ಇದಕ್ಕೆ ಹಾಕುವಂಥದ್ದು ಇರ್ತದಲ್ಲ, ಅದು ಹುಕ್ಸ್ ಹಾಕುವಂಥದ್ದು, ಅದನ್ನು ಫಿಕ್ಸ್ ಮಾಡ್ಕೋಬೇಕಿಲ್ಲೇ. ಇಲ್ಲೊಂದು ಮಾಡ್ಕೋಬೇಕು, ಇಲ್ಲಿ ಮಾಡ್ಕೋಬೇಕು, ಆಮೇಲೆ ಇಲ್ಲೊಂದು ಮಾಡ್ಕೋಬೇಕು ಕರೆಕ್ಟಾಗಿ. ಇದು ನಿಮ್ಗೆ ವೇರ್ ಮಾಡಿ ಶಾರ್ಟ್ಸ್ ಒಳಗೆ ತೋರಿಸ್ತೇನೆ ನಾನು. ಈ ಥರ ನೀವು ನೀರಿಗಿನೂ ಚಿಕ್ಕದಾಗಿ ರೆಡಿ ಮಾಡ್ಕೊರಿ. ಈ ಥರ ಇದು ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿನಿ. ಅರ್ಥ ಆಗಿರಲಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ಮಾಡ್ತಾನೋ, ಏನು ತಲೆ ಕೆಡಿಸ್ಕೋಬೇಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದು ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ. ಅಂದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನನ್ನ ಚಾನಲ್ ಒಳಗೆ ಏನು ಪ್ರಾಬ್ಲಮ್ ಆಗೈತೆ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಕರೆ ಆಲನ್ನು ಆಪ್ಷನ್ ಭಾಳ ಜನ ಹಾಕಿಲ್ಲ, ಅದಕ್ಕಾಗಿ ವಿಡಿಯೋ ಭಾಳ ಜನಕ್ಕೆ ರೀಚ್ ಆಗತ್ತಿಲ್ಲ. ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರು, ಆದ್ರೆ ವ್ಯೂಸ್ ಜಾಸ್ತಿ ಬರೋಂಗಿಲ್ಲ. ಅದಕ್ಕಾಗಿ ಅದು ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಾರ್ಕನ ಪ್ರಾಬ್ಲಮ್ ಆಗಿದ್ದದು. ಹಾಗಾಗಿ ನೀವು ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇದ್ರಾಗ ಏನಾರ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿರಿ. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೀನಿ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.